ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಥಾರ್ ಕಾರು ಆಟೋಗೆ ಡಿಕ್ಕಿ, ಆಟೋದಲ್ಲಿದ್ದ 6 ಜನ ಸ್ಥಳದಲ್ಲೇ ಸಾವು. ಬಾಗೇಪಲ್ಲಿ ಹೊರವಲಯದ ಸುಂಕುಲಮ್ಮ ದೇವಾಲಯದ ಬಳಿ ಭೀಕರ ಅಪಘಾತ. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸ ಮುಗಿಸಿ ಬರುತ್ತಿದ್ದ ಅಮಾಯಕರು ಬಲಿ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ರಾಜ್ಯಮಟ್ಟದ ಕಾರ್ಯಕ್ರಮ ಯಶಸ್ವಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ಹಲವರು ಭಾಗಿ. ಪತ್ರಕರ್ತರು ಪ್ರಶ್ನೆ ಮಾಡುವುದು ಕಲಿಯಲು ಬೊಮ್ಮಾಯಿ ಸಲಹೆ. ಕುಡುಕ ಗಂಡನನ್ನ ಸಹಿಸಲಾರದೆ ಕೆರೆಗೆ ಹಾರಿ ಗೃಹಿಣಿ ಆತ್ಮಹತ್ಯೆ. ಗಂಡನ ಮದ್ಯ ವ್ಯಸನದಿಂದ ಬೇಸತ್ತು ಜೀವ ಬಿಟ್ಟ ವಿವಾಹಿತ ಮಹಿಳೆ. ಮದ್ಯ ವ್ಯಸನಕ್ಕೆ ಬಲಿಯಾಯಿತು ಅಮಾಯಕ ಮಹಿಳೆಯ ಜೀವ. ವಾರ್ತೆಗಳ ವಿವರ. ಮುಂದೆ ಚಲಿಸುತ್ತಿದ್ದ ಆಟೋವೊಂದಕ್ಕೆ ಹಿಂದಿನಿಂದ ಥಾರ್ ಕಾರೊಂದು ಡಿಕ್ಕಿ ಹೊಡೆದ ಕಾರಣ ಆಟೋ ಮುಂದೆ ರಸ್ತೆಯಲ್ಲಿ ನಿಂತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ 2 ವಾಹನಗಳ ಮಧ್ಯೆ ಸಿಲುಕಿ ಆಟೋ ನಜ್ಜುಗುಜ್ಜು ಆಗಿದ್ದು, ಆಟೋದಲ್ಲಿದ್ದ 6 ಜನ ಸ್ಥಳದಲ್ಲಿ ಮೃತಪಟ್ಟು 4 ಜನರ ಸ್ಥಿತಿ ಚಿಂತಾಜನಕವಾದ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ 2 ವಾಹನಗಳ ಮಧ್ಯೆ ಸಿಲುಕಿ ನುಜ್ಜುಗುಜ್ಜಾಗಿರುವ ಆಟೋದಲ್ಲಿದ್ದ 10 ಜನ ಮಹಿಳೆಯರಲ್ಲಿ 5 ಜನ ಮಹಿಳೆಯರು ಹಾಗೂ ಆಟೋದ ಚಾಲಕ ಸೇರಿ 6 ಜನ ಸ್ಥಳದಲ್ಲೇ ಮೃತಪಟ್ಟಿರುವುದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಬಾಗೇಪಲ್ಲಿ ಬಳಿ. ಬಾಗೇಪಲ್ಲಿಯ ಸುಂಕುಲಮ್ಮ ದೇವಸ್ಥಾನದ ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ಅಪ್ಪಿ ಆಟೋ ಸಾಗಿತ್ತು. ಆಟೋದಲ್ಲಿ ಚಾಲಕ ಸೇರಿ 10 ಜನ ಪ್ರಯಾಣ ಮಾಡ್ತಿದ್ರು. ಆದರೆ ಹಿಂದಿನಿಂದ ಬಂದ ಥಾರ್ ಕಾರು ಆಟೋಗೆ ಡಿಕ್ಕಿ ಹೊಡೆದಿದೆ. ಆಟೋ ಮುಂದೆ ರಸ್ತೆ ಬದಿ ನಿಂತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಆಟೋ 2 ವಾಹನಗಳ ಮಧ್ಯೆ ಸಿಲುಕಿ ನುಜ್ಜುಗುಜ್ಜಾಗಿದ್ದು, ಅದರಲ್ಲಿದ್ದ 5 ಮಹಿಳೆಯರು ಹಾಗೂ ಆಟೋ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೇಸಿಕ್ಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ಸೈಡಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ. ಅರೌಂಡ್ 3 ಗಂಟೆಗೆ ಒಂದು ಆಟೋ ಅಲ್ಲಿ ಟೋಟಲ್ 10 ಜನ, ಒಬ್ಬರು ಡ್ರೈವರ್ ಮತ್ತು 9 ಜನ ಲೇಡೀಸ್ ಬಾಗೇಪಲ್ಲಿ ಕಡೆಗೆ ಬರ್ತಾ ಇತ್ತು ಒಂದು ಗಾರಿ ಕೆಲಸ ಮುಗಿಸ್ಕೊಂಡು. ಆಮೇಲೆ ಹೈವೇಯಲ್ಲಿ ಹಿಂದೆಯಿಂದ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬಂದು ಅವರಿಗೆ ಹಿಂದೆಯಿಂದ ಡಿಕ್ಕಿ ಮಾಡಿದ್ದಾರೆ. ಮತ್ತು ಹೈ ಸ್ಪೀಡ್ ಕರೆಂಟ್ ಬಗ್ಗೆ ಡಿಕ್ಕಿ ಇದು ಇಂಪ್ಯಾಕ್ಟ್ ಆದಮೇಲೆ ಮುಂದೆ ಒಂದು ಸೈಡಲ್ಲಿ ರೋಡ್ ಸೈಡಲ್ಲಿ ಒಂದು ಲಾರಿ ಪಾರ್ಕ್ಡ್ ಇತ್ತು. ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಈ ಆಟೋ ವೆಹಿಕಲ್ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಜಾಸ್ತಿ ಇಂಪ್ಯಾಕ್ಟ್ ಕರೆಂಟ್ ಬಗ್ಗೆ ಟೋಟಲ್ 5 ಜನದು ಸ್ಪಾಟಲ್ಲಿ ಡೆತ್ ಆಗಿತ್ತು. ಬೇರೆ 5 ಜನಗೆ ಬಾಗೇಪಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಇನ್ನೊಬ್ಬರು ಲೇಡಿದು ಡೆತ್ ಆಗಿದೆ. ಸೊ ಈಗ ಈ ಕೇಸಲ್ಲಿ ಟೋಟಲ್ 6 ಜನರದು ಡೆತ್ ಆಗಿದೆ. ಇನ್ನು ಮೃತಪಟ್ಟವರನ್ನ ಬಾಗೇಪಲ್ಲಿ ನಗರದ ವಾಲ್ಮೀಕಿ ಬಡಾವಣೆಯ ನಿವಾಸಿಗಳು ಎಂದು ಗುರುತಿಸಲಾಗಿದೆ.
55 ವರ್ಷದ ಉಮಾದೇವಿ, 40 ವರ್ಷದ ವಿಜಯ, 50 ವರ್ಷದ ಲಕ್ಷ್ಮಮ್ಮ, 40 ವರ್ಷದ ಸರೋಜಮ್ಮ, 45 ವರ್ಷದ ಅರುಣಮ್ಮ ಹಾಗೂ ಆಟೋ ಚಾಲಕ ಆಂಜಿನಪ್ಪ ಮೃತರು. ಇನ್ನು ಗಂಗಾದೇವಿ, ಲಕ್ಷ್ಮೀದೇವಿ, ರತ್ನಮ್ಮ ಸ್ಥಿತಿ ಚಿಂತಾಜನಕವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಟ್ನಲ್ಲಿ ಹೊಟ್ಟೆಪಾಡಿಗೆ ಭಾನುವಾರವೂ ಕೆಲಸಕ್ಕೆ ಹೋಗಿದ್ದ ಮಹಿಳೆಯರು ವಾಪಸ್ ಬರುವಾಗ ಥಾರ್ ಕಾರಿನ ಚಾಲಕನ ಅವಾಂತರದಿಂದ ಆಟೋ ಅಪಘಾತವಾಗಿ ಮೃತಪಟ್ಟಿದ್ದು ಮಾತ್ರ ವಿಪರ್ಯಾಸ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಗಣ್ಯರು ಪತ್ರಕರ್ತರ ಕರ್ತವ್ಯಗಳನ್ನು ನೆನಪಿಸುವಂತೆ ಮಾತನಾಡಿದ್ದು ನಿಜವಾಗಿಯೂ ಅರ್ಥಪೂರ್ಣವಾಗಿತ್ತು. ಅಲ್ಲದೆ ಪ್ರಶ್ನಿಸುವ ಗುಣ ಕಳೆದುಕೊಳ್ಳುತ್ತಿರುವ ಪತ್ರಿಕೋದ್ಯಮವನ್ನ ತಿವಿದು ಎಚ್ಚರಿಸುವ ಕೆಲಸವನ್ನ ಗಣ್ಯರು ಮಾಡಿದರು. ಹಾಗಾದರೆ ಯಾರು ಏನು ಮಾತನಾಡಿದರು ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಇಂದು ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ಸಂಘದ ನೇತೃತ್ವದಲ್ಲಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಪತ್ರಕರ್ತರ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಿಕಾ ಪುರಸ್ಕಾರ ಸ್ವೀಕರಿಸಿದರು. ಅಲ್ಲದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಡಾ ಎಂಸಿ ಸುಧಾಕರ್, ಸಂಸದ ಡಾ ಕೆ ಸುಧಾಕರ್, ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಡುವೆ ಒಳ್ಳೆಯ ಸಂಬಂಧ ಇದೆ. ಇದು ಕಳ್ಳನಿಗೂ ಪೊಲೀಸರಿಗೂ ಒಳ್ಳೆಯ ಸಂಬಂಧ ಇದ್ದಂತೆ. ಹೀಗಾದರೆ ಕಳ್ಳನನ್ನು ಹಿಡಿಯೋರು ಯಾರು? ಸಂಬಂಧ ಇರಬಾರದು ಎನ್ನುತ್ತಿಲ್ಲ. ನಿಮ್ಮ ಕರ್ತವ್ಯ ನೀವು ಮಾಡಬೇಕಲ್ಲ. ನಿಮ್ಮ ಕರ್ತವ್ಯ ಮರೆತು ಸಂಬಂಧ ಬೆಳೆಸೋದು ಸರಿಯಲ್ಲ. ಕಠಿಣ ವಿಚಾರಗಳಿಗೆ ಪ್ರಶ್ನೆ ಕೇಳದೆ ಉತ್ತಮ ಆಡಳಿತ ನಿರೀಕ್ಷೆ ಮಾಡಬೇಡಿ. ಪ್ರಶ್ನೆ ಕೇಳಿದಾಗಲೇ ಆಡಳಿತ ನಡೆಸುವವರು ಉತ್ತಮ ಆಡಳಿತ ನೀಡಲು ಸಾಧ್ಯ ಎಂದರು. ರಾಜಕಾರಣಿಗಳು ಏನಾದ್ರು ತಪ್ಪು ಮಾಡಿದ್ರೆ, ಏನಪ್ಪ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ತಿಂದು ಬಂದಿರಿ, ಹೇಗೆ ಮಾತಾಡ್ತೀರಿ ಅಂತ ಸರ್ಕಾಸ್ಟಿಕ್ ಆಗಿ. ಹಾಗೆ ಪತ್ರಿಕೆ ಬೆಳೆಸ್ತಾ ಹೋಗಬೇಕು ಹೊರತಾಗಿ. ಈಗ ಇನ್ನೊಂದಾಗಿದೆ, ಈಗ ಅದರ್ ಎಕ್ಸ್ಟ್ರೀಮ್ ಡಿಜಿಟಲ್ ಬಂದಿದೆ. ಈಗ ಡಿಜಿಟಲ್ ಪತ್ರಿಕೆಯಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಕೂಡ ಏನು ಅವರ ಅನಿಸಿಕೆ ಏನಿದೆ ಅವೆಲ್ಲವನ್ನು ಬರಿತಾ ಇರ್ತಾರೆ. ಅದರ ಸತ್ಯ ಎಷ್ಟು, ಸುಳ್ಳು ಎಷ್ಟು, ಅದ್ರ ಬಗ್ಗೆ ಯಾವುದೂ ಕೂಡ ಒಂದು ರೀತಿಯಲ್ಲಿ ಇಲ್ಲ. ಅಟ್ಲೀಸ್ಟ್ ನಿಮಗಾದ್ರೂ ಮರುದಿವಸ ನಮ್ಮನ್ನು ಸುಳ್ಳು ಬರೆದ್ರೆ ನಮ್ಮ ಮುಖ ನೋಡ್ಬೇಕಾಗ್ತದೆ. ರಾಜಕಾರಣಿಗಳಿಗೆ ಪತ್ರಕರ್ತರಿಗೆ ಅಭಿನವಭಾವ ಸಂಬಂಧ. ಈಗ ನಾವು ರವಿಯವರು ಹೇಳಿದಾಗ ನಂಗೆ ನೆನಪಾಯ್ತು, ಅಭಿನವಭಾವ ಸಂಬಂಧ ಗಂಡ ಹೆಂಡತಿ ಸಂಬಂಧ ಇದ್ದಾಗ. ಹಾಗೆ ಯೋಚನೆ ಮಾಡಿ, ಪತ್ರಿಕೆಯಲ್ಲಿ ಪತ್ರಿಕೆ ಇಲ್ಲದೇ ಇದ್ದರೆ ರಾಜಕಾರಣಿಗಳ ಪರಿಸ್ಥಿತಿ ಏನಾಗುತ್ತೆ? ಅವ್ರು ಮಾಡಿರುವ ಕೆಲಸ, ಅವ್ರು ಬೇಕಾಗಿರುವಂಥ ಪ್ರಚಾರ, ಅವ್ರ ಸರ್ಕಾರಕ್ಕೆ ಬೇಕಾಗಿರುವಂಥ ಪ್ರಚಾರ ಯಾವುದೂ ಇಲ್ಲಪ್ಪ. ಟಿ ವಿನೂ ಇಲ್ಲ, ಪೇಪರು ಇಲ್ಲ ಅಂತಂದ್ರೆ ರಾಜಕಾರಣಿನೂ ಇಲ್ಲ. ಅದೇ ರಾಜಕಾರಣಿ ಇಲ್ಲ ಅಂತ ಇಟ್ಕೊಳ್ರಿ, ನಿಮ್ಮ ಪೇಪರಲ್ಲಿ ಬರೀ ಸಿನಿಮಾ, ಸ್ಪೋರ್ಟ್ಸು ಇದನ್ನಷ್ಟೇ ಬರೀರಿ, ಓದೋರು ಯಾರು ಇರೋದಿಲ್ಲ. ಮೊದಲನೇ ಪುಟದಿಂದ ಕೊನೆ ಪುಟವರೆಗೂ ರಾಜಕಾರಣದ ಬಗ್ಗೆನೇ ಬರೀಬೇಕು. ಕೊನೆ ಪುಟ ಮಾತ್ರ ನೀವು ಸಿನಿಮಾ ಮತ್ತು ಸ್ಪೋರ್ಟ್ಸ್ ಬರೀಬೇಕು. ಹೀಗಾಗಿ ನಮ್ಮನ್ನು ಬಿಟ್ಟು ನೀವಿಲ್ಲ, ನಿಮ್ಮನ್ನು ಬಿಟ್ಟು ನಾವಿಲ್ಲ. ಗಂಡ ಹೆಂಡತಿ ಇದ್ದಂಗೆ ಎಷ್ಟೇ ಜಗಾಡಿದ್ರು ಮತ್ತೆ ಕೂಡಿ ಬಾಳೆ ಮಾಡಬೇಕು. ಆದ್ದರಿಂದ ಅಂಥ ಒಂದು ವೃತ್ತಿ ಇದೆ. ಇನ್ನು ಇನ್ನೊಂದು, ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಇಲ್ಲ. ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಇಲ್ಲ. ಹಾಗೆ ರಾಜಕಾರಣಿ ಕ್ವಾಲಿಫಿಕೇಷನ್ನು ಇಲ್ಲ. ರಾಜಕಾರಣಿ ಕ್ವಾಲಿಫಿಕೇಷನ್ನು ಇಲ್ಲ, ರಾಜಕಾರಣಿ ರಿಟೈರ್ಮೆಂಟು ಇಲ್ಲ. ಅದು ನಿಮ್ಮ ಕ್ವಾಲಿಫಿಕೇಷನ್ ಐತೆ ಸ್ವಲ್ಪ, ಆದರೆ ನಿಮ್ಗೆ ರಿಟೈರ್ಮೆಂಟ್, ನಮ್ಮಂಗೆ ನಿಮಗೂ ರಿಟೈರ್ಮೆಂಟ್ ಇಲ್ಲ. ಎಲ್ಲಿವರೆಗೂ ನಿಮ್ಮ ಪೆನ್ನು ಬರಿತದೋ, ನಿಮ್ಮ ಪೆನ್ನಲ್ಲಿ ಎಲ್ಲಿವರೆಗೂ ಇಂಕ್ ಇದೆಯೋ
ಅಲ್ಲಿವರೆಗೂ ನೀವು ಪತ್ರಕರ್ತರೆ. ಬರೆಯುವಂಥ ಶಕ್ತಿ ನಿಮ್ಮಲ್ಲಿ ಎಲ್ಲಿ ಪತ್ರಕರ್ತರೆ. ಹೀಗಾಗಿ ಈ ರಾಜಕಾರಣಿಗಳಿಗೆ ಕೆಲಸ ಮಾಡೋ ಶಕ್ತಿ ಎಲ್ಲಿವರೆಗೂ ಇದೆ ಸಾರ್ವಜನಿಕವಾಗಿ, ಅಲ್ಲಿವರೆಗೂ ಅವ್ರನ್ನ ಲೀಡ್ರೇ. ಸಿದ್ದರಾಮಯ್ಯ ಅವರು ಇವತ್ತು ಪದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೀವೆಲ್ಲಾದರೂ ಕೇಳಿದರೆ ಯಾವ್ದಾದ್ರು ರಾಜಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲಾದರೂ ಹೇಳಿದಾರ? ಹಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಜನ ಬಿಡೋದಿಲ್ಲ. ಸಿದ್ದರಾಮಯ್ಯ ಅವರು ಇವತ್ತು ಪದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಆದರೆ ಅವ್ರು ಭಾಳ ಹಾನೆಸ್ಟಾಗಿ ಹೇಳಿದ್ದಾರೆ, ಇಲ್ಲ ನಾನು ರಾಜಕಾರಣ ಇದೇನಿ ಅಂತ. ಈಗ ಹಾನೆಸ್ಟ್ ಮ್ಯಾನ್. ಹಾಗೆ ಅದು ಸ್ಪಿರಿಟ್. ಇಷ್ಟು ವರ್ಷ ನಾನು ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಏನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ನಾನು ಮುಂದುವರಿಸ್ತೀನಿ ಅನ್ನುವಂಥ ಆ ಒಂದು ಛಲ ಇರುವಂಥವರೇ ನಿಜವಾಗಲೂ ಕೂಡ ಜನಸೇವಕರಾಗಿರುವಂಥ, ಜನಪರವಾಗಿರುವಂಥ ರಾಜಕಾರಣಿ. ಆದ್ದರಿಂದ ಪತ್ರಕರ್ತರಿಗೂ ಅಷ್ಟೇ, ನಿಮ್ಮಲ್ಲೂ ಕೂಡ ಬರೆಯುವಂಥ, ಈಗ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ತೋರಿಸುವಂಥ, ಎಲ್ಲಿವರೆಗೂ ನಿಮ್ಮ ಇಚ್ಛಾಶಕ್ತಿ ಇದೆಯೋ ಅಲ್ಲಿವರೆಗೂ ನಿಮ್ಮದು ವಯಸ್ಸು ಸಂಬಂಧ ಇಲ್ಲ, ನಿಮ್ಮ ವೃತ್ತಿಯನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಇನ್ನು ಮೂರನೇದು, ಎಷ್ಟು ಸಾರ್ವಜನಿಕವಾಗಿರುವಂಥ ಒಂದು ಜವಾಬ್ದಾರಿ ಅಧಿಕಾರದಲ್ಲಿದ್ದವ್ರಿಗೆ, ರಾಜಕಾರಣಿಗಳಿದೆಯೋ ಅಷ್ಟೇ ಪತ್ರಕರ್ತರಿಗೂ ಕೂಡ ಇದೆ. ನಾವು ತೆಗೆದುಕೊಳ್ಳುವಂಥ ತೀರ್ಮಾನ ಸಮಾಜದ ಮೇಲೆ ಪರಿಣಾಮ ಬೀರ್ತವೆ. ತಾವು ಬರೆಯುವಂಥ ವರದಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಒಂದು ರೀತಿಯಲ್ಲಿ ನೀವು ಕೂಡ ರಾಜಕಾರಣಿಗಳು, ನಾವು ಕೂಡ ಪತ್ರಕರ್ತರು, ನಾವು ಬುದ್ಧಿವಂತರಿದ್ದೀವಿ. ನೀವು ಹೆಂಗೆ ನಿಮ್ಮ ಪ್ರಶ್ನೆಗೆ ನಿಮ್ಗೆ ಏನು ಉತ್ತರ ಬೇಕು ಅದನ್ನು ಡಿಸೈಡ್ ಮಾಡಿ ನೀವು ಪ್ರಶ್ನೆ ಕೇಳ್ತೀರಿ ನಮ್ಮ ಬಾಯಿಂದ ಬಿಡಿಸೋಕ್ಕೆ, ಹಾಗೆ ನಾವು ಕೂಡ ಪತ್ರಿಕೆಯಲ್ಲಿ ಏನು ಬರಬೇಕು ಅದನ್ನು ನಿಮ್ಮ ಮುಂದೆ ಹೇಳ್ತೀವಿ. ಹೀಗಾಗಿ ಇಬ್ಬರೂ ಕೂಡ ಬುದ್ಧಿವಂತರೇ. ಆದರೆ ಈ ಬುದ್ಧಿವಂತಿಕೆ ಸಮಾಜದ ಒಳ್ಳೆತಿಗಾಗಿ ಆಗಬೇಕು ಹೊರತಾಗಿ ಅದು ಸಮಾಜದಲ್ಲಿ ನಡೆಯುವಂಥ ದುಷ್ಕೃತ್ಯಗಳನ್ನು ಮುಚ್ಚಾಕುವ ಸಲುವಾಗಿ ಅದು ಯಾವ ಕಾರಣದಲ್ಲೂ ಆಗಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ರಾಜಕಾರಣಿಗಳು ಉಪ್ಪಿಟ್ಟು ದೋಸೆ ತಿಂದಿದ್ದು ಸುದ್ದಿಯಲ್ಲ, ಇದೀಗ ಡಿಜಿಟಲ್ ಪತ್ರಿಕೋದ್ಯಮ ನಡೆಯುತ್ತಿದೆ. ರಾಜಕಾರಣಿಗಳಿಗೆ ನಿವೃತ್ತಿಯೂ ಇಲ್ಲ, ಶಿಕ್ಷಣ ಪರಿಮಿತಿಯೂ ಇಲ್ಲ, ಅದೇ ರೀತಿ ಪತ್ರಕರ್ತನಿಗೂ ನಿವೃತ್ತಿ ಇಲ್ಲ. ಬರೆಯುವ ಶಕ್ತಿ ಇರುವವರೆಗೂ ನೀವು ಪತ್ರಕರ್ತರೆ. ಬರೆಯುವ, ತೋರಿಸುವ ಇಚ್ಛಾಶಕ್ತಿ ಇರುವವರೆಗೂ ವಯಸ್ಸಿಗೆ ಮಿತಿ ಇಲ್ಲದೆ ನಿಮ್ಮ ವೃತ್ತಿ ಮುಂದುವರೆಸಬಹುದು. ಸಾರ್ವಜನಿಕ ಜವಾಬ್ದಾರಿ ಪತ್ರಕರ್ತರಿಗಿದೆ. ರಾಜಕಾರಣಿಗಳ ನಿರ್ಣಯಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿಯಲ್ಲಿ ಪತ್ರಕರ್ತರು ಬರೆಯುವ ವರದಿಯು ಸಮಾಜದ ಮೇಲೆ ಪರಿಣಾಮ ಬೀರಲಿದೆ. ರಾಜಕಾರಣಿ ಮತ್ತು ಪತ್ರಕರ್ತರ ಬುದ್ಧಿವಂತಿಕೆ ಸಮಾಜದ ಅನುಕೂಲಕ್ಕಿರಲಿ ಎಂದು ಆಶಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಪ್ರಸ್ತುತ ಎಐ ಯುಗದಲ್ಲಿ ಜ್ಞಾನದ ಶಕ್ತಿಯ ಮೂಲದ ವಿಶ್ವಕ್ಕೆ ಪರಿಚಯಿಸುತ್ತಿದೆ ಭಾರತ. ಬಂಡವಾಳಶಾಹಿಗಳು ಮಾಧ್ಯಮವನ್ನ ನಿಯಂತ್ರಿಸುತ್ತಿದ್ದಾರೆ. ಪ್ರಸ್ತುತ ಮಾಧ್ಯಮಗಳು ಸತ್ಯ ತೋರಿಸುತ್ತಿವೆ ಎಂದರೆ ಅದು ಸುಳ್ಳು ಹೇಳಿದಂತೆ. ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವವರು ಪತ್ರಿಕೋದ್ಯಮ ನಡೆಸಿದರೆ ಅವರ ಒತ್ತಡ ಆಡಳಿತದ ಮೇಲೆ ಪ್ರಭಾವ ಬೀರುತ್ತದೆ. ಇದರಿಂದ ಕೆಳಗೆ ಕೆಲಸ ಮಾಡುವವರ ಕೈ ಕಟ್ಟಿ ಹಾಕದಂತಾಗುತ್ತದೆ. ಎಲ್ಲವೂ ವೈರಲ್ ಆಗಬೇಕು, ಮೊದಲು ಪ್ರಸಾರ ಆಗಬೇಕು ಎಂಬ ಉದ್ದೇಶ ಈಗ ಪತ್ರಿಕೋದ್ಯಮಕ್ಕೆ ಕಳಂಕವಾಗುತ್ತಿದೆ. ವೈರಲ್ ಮಾಡಲು ಹೋಗಿ ಸಮಾಜದಲ್ಲಿ ವೈರಸ್ ಆಗಬೇಡಿ. ಪತ್ರಿಕೋದ್ಯಮಕ್ಕೆ ಆತ್ಮಸಾಕ್ಷಿ ಮುಖ್ಯ ಎಂದು ತಿಳಿಸಿದರು. ಇವತ್ತು ಮಕ್ಕಳು ಪ್ರತಿಭೆಯ ಮೂಲಕ, ನಿಮ್ಮ ಜ್ಞಾನದ ಮೂಲಕ ನಾವು ಈ ದೇಶವನ್ನು ಕಟ್ಟಬೇಕಾಗಿದೆ. ಮತ್ತು ಈ ಜ್ಞಾನದ ಸಂಪತ್ತು ನಮ್ಮ ದೇಶಕ್ಕೆ ಹೊಸದಲ್ಲ. ಯಾಕೆ ಅಂತಂದ್ರೆ ನಳಂದ, ತಕ್ಷಶಿಲಾ ಇವೆಲ್ಲ ವಿಶ್ವವಿದ್ಯಾನಿಲಯಗಳು ಬಹಳ ಪುರಾತನವಾಗಿರ್ತಕ್ಕಂಥದ್ದು. 70 ದೇಶಗಳಿಗೂ ಹೆಚ್ಚು ಹೊರಗಡೆಯಿಂದ ಬಂದು ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಕಲಿತಾ ಇದ್ದಾರೆ. ಆದರೆ ಅಷ್ಟು ಜ್ಞಾನದ ಸಂಪತ್ತಿ ದೇಶದಲ್ಲಿ ಕಾಲಕ್ರಮೇಣ
ಏನಾಗಿದೆ ಚರಿತ್ರೆ ನಿಮಗೆಲ್ಲ ಕೂಡ ಗೊತ್ತಿದೆ. ಏನೇನು ದಾಳಿಗಳಾಯಿತು, ದಾಳಿಗಳಾದಮೇಲೆ ಬ್ರಿಟಿಷರು ಬಂದರು, ಇವೆಲ್ಲ ಆದಮೇಲೆ ಯಾವ ರೀತಿ ಆಗಿದೆ ಅಂತೆ. ಮತ್ತೆ ಈ AI ಯುಗ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರತಕ್ಕಂಥ ಈ ಯುಗದಲ್ಲಿ ತಂತ್ರಜ್ಞಾನ ಇರತಕ್ಕಂಥ ಹೊಸ ಆವಿಷ್ಕಾರಗಳಾಗ್ತಾ ಇರತಕ್ಕಂಥ ಈ ದಿನಮಾನಗಳಲ್ಲಿ ಮತ್ತೆ ಇವತ್ತು ನಮ್ಮ ದೇಶ ಜ್ಞಾನದ ಶಕ್ತಿಯ ಮೂಲಕ ಮತ್ತೆ ನಾವು ಇಡೀ ವಿಶ್ವದಲ್ಲಿ ನಮ್ಮ ಛಾಪನ್ನ ನಾವು ಮೂಡಿಸ್ತಾ ಇದ್ದೇವೆ. ಇವತ್ತು ದೇಶದ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಇವತ್ತು ಕಂಪನಿಗಳ ಸಿಇಒಗಳು ಯಾರಿದ್ದಾರೆ, ಮುಖ್ಯಸ್ಥರು ಯಾರಿದ್ದಾರೆ, ಅದು ನಮ್ಮ ದೇಶದವರಿದ್ದಾರೆ. ಗೂಗಲ್ ತಗೊಳ್ಳಿ, ಸತ್ಯ ನಡೆಲ್ಲ ತಗೊಳ್ಳಿ, ಸುಂದರ್ ಪಿಚೈ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಇವತ್ತು ನಮ್ಮವರೇ ಮುಖ್ಯಸ್ಥರಾಗಿದ್ದಾರೆ. ಇವರೆಲ್ಲ ಹಿನ್ನೆಲೆ ನೋಡಿ, ಯಾರು ಕೂಡ ಮಧ್ಯಮ ವರ್ಗದಲ್ಲಿ ಕೂಡ ಹುಟ್ಟಿಲ್ಲ. ಅದಕ್ಕಿಂತ ಕೆಳಗಡೆ ಮಧ್ಯಮ ವರ್ಗದ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಇವತ್ತು ಅಲ್ಲಿಗೆ ಮುಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಇದ್ದದ್ದು ಎರಡೇ, ಒಂದು ಕನಸು, ಎರಡು ದುಡಿಮೆ ಅಂದ್ರೆ ಪರಿಶ್ರಮ. ಇವೆರಡರಿಂದ ಅಷ್ಟೇ ಅವ್ರು ಮುಟ್ಟಿರೋದು, ಇನ್ನೇನು ಅಲ್ಲ. ಅವ್ರು ಮುಟ್ಟಿದ್ದಾರೆ ಅಂದ್ರೆ ನಿಮ್ಮ ಈಗ ಏನು ಪ್ರತಿಭಾವಂತರು ನೀವು ಇವತ್ತು ಬಂದಿದ್ದೀರಿ, ಪ್ರತಿಭೆ ಪುರಸ್ಕಾರಕ್ಕೆ ಇವತ್ತು ಪಾತ್ರರಾಗಿದ್ದೀರಿ. ಪ್ರತಿಯೊಂದು ಮಗುವಿಗೂ ಕೂಡ ನಿಮಗೆ ಆ ಶಕ್ತಿ ಇದೆ, ಆ ಚೈತನ್ಯ ಇದೆ. ಆ ಕನಸನ್ನು ಕಾಣಿ, ಆ ಪರಿಶ್ರಮ ಹಾಕಿ 100ಕ್ಕೆ 100 ನಿಮ್ಮ ಗುರಿ ನೀವು ತಲುಪ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಯಾವಾಗಲೂ ಕೂಡ ಪತ್ರಕರ್ತರ ಜೊತೆ, ಮಾಧ್ಯಮ ಸ್ನೇಹಿತರ ಜೊತೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಹೇಳಿರೋ ಹಾಗೆ ಅತ್ಯಂತ ಸ್ನೇಹದ ಸಂಬಂಧವನ್ನ ಇಟ್ಕೊಂಡು ನಾನು ಕೂಡ ಅವರು ಯಾವುದೇ ಎಲ್ಲ ಸಹಕಾರ ಅವರು ನನಗೆ ಕೊಟ್ಟಿದ್ದಾರೆ. ಮತ್ತು ಬರೀ ಸಹಕಾರ ಕೊಟ್ಟರೆ ಸಾಕಾಗಲ್ಲ, ನಾನು ತಪ್ಪು ಮಾಡಿದಾಗ ತಪ್ಪನ್ನ ತಿದ್ದಿ ಹೇಳುವಂತ ಕೆಲಸ ಕೂಡ ಮಾಡಿದ್ದೀನಿ. ಅದು ಅವಶ್ಯಕತೆ ಇದೆ. ಅದನ್ನು ನಾನು ಎಂದೂ ಕೂಡ ಅದನ್ನು ತಪ್ಪಾಗಿ ಸ್ವೀಕಾರ ಮಾಡಿಲ್ಲ, ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿದೆ. ಇನ್ನು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಪತ್ರಿಕೋದ್ಯಮ ಸಮಾಜವನ್ನ ಬಡಿದೆಬ್ಬಿಸುವ ಸಂವಿಧಾನದ 4ನೇ ಅಂಗ, ಅದು ಸತ್ಯ ಹೇಳಬೇಕು, ಆ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಕೆಲಸ ಮಾಡಬೇಕು ಎಂದರು. ಅಲ್ಲದೆ ಬೆಂಗಳೂರು ಉತ್ತರ ವಿವಿಯಲ್ಲಿ ಪತ್ರಿಕೋದ್ಯಮ ಪದವಿ ಅನಿವಾರ್ಯ ಕಾರಣಗಳಿಂದ ರದ್ದಾಗಿದ್ದು ಅದನ್ನು ಪುನರ್ ಸ್ಥಾಪಿಸಲು ಪ್ರಯತ್ನಿಸಲಾಗುವುದು ಮತ್ತು ಚಿಂತಾಮಣಿಯಲ್ಲಿ ಈಗಾಗಲೇ ಪತ್ರಿಕೋದ್ಯಮ ಪದವಿ ಕೋರ್ಸ್ ಆರಂಭಿಸಲಾಗಿದೆ, ಆದರೆ ವಿದ್ಯಾರ್ಥಿಗಳು ಆಸಕ್ತಿ ತೋರುತ್ತಿಲ್ಲ ಎಂದರು. ಈಗಾಗಲೇ ನಮಗೆ ಗೊತ್ತಿದೆ, ಇವತ್ತು ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ಮಾತಾಡುವಂಥ ಸಂವಿಧಾನದ ಬಗ್ಗೆ ಇವೆಲ್ಲ ಮಾತಾಡುವಂಥ ವಿಚಾರದಲ್ಲಿ ನಾವು 3 ಪಿಲ್ಲರ್ಸ್ ಅಂತ ಹೇಳ್ತೀವಿ. ಒಂದು ರಾಜ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಆದರೆ ಕಾಲ ಬದಲಾದಂಗೆ ದ 4th ಪಿಲ್ಲರ್ ಅಂತ ಹೇಳಿ ಪತ್ರಿಕಾ ರಂಗವನ್ನು 4ನೇ ಒಂದು ಸ್ತಂಭ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಕಾರಣ ಇವತ್ತು ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಶಸ್ವಿಯಾಗಿ ನಡೀಬೇಕಾದ್ರೆ ಪತ್ರಿಕಾ ರಂಗದ, ಪತ್ರಿಕೋದ್ಯಮದ ಒಂದು ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಆಡಳಿತ ಮಾಡ್ತಕ್ಕಂಥ ಪಕ್ಷಗಳಿಗೆ ತಮ್ಮ ಆಡಳಿತದ ಜವಾಬ್ದಾರಿಯನ್ನ ತಿಳಿಸ್ಕೊಡ್ತಕ್ಕಂಥ, ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಮತ್ತು ವಿರೋಧ ಪಕ್ಷಗಳಿಗೆ ಪ್ರಬಲವಾದಂಥ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಲು ಅವರು ಒಂದು ರೀತಿಯಾದಂತಹ ದಾರಿ ತೋರಿಸ್ತಕ್ಕಂಥ, ಮಾಹಿತಿಯನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಪತ್ರಿಕೋದ್ಯಮ ರಂಗ ಇವತ್ತು ಕೆಲಸ ಮಾಡಬೇಕಾಗುತ್ತೆ. ಏನು ಈಗ ನಾನು ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಅವರು, ನಮ್ಮ ಚಿಂತಾಮಣಿಯವರು, ಒಬ್ಬ ಶಿಕ್ಷಕರು, ಅವರು ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದಾರೆ. ಹಳೇ ಸುಮಾರು 125 ವರ್ಷಗಳ ಹಿಂದಿನ ಪತ್ರಿಕೆಗಳ ಒಂದು ಕಲೆಕ್ಷನ್ ಅಂತ ಏನ್ ಹೇಳ್ತೇವೆ, ಅದನ್ನ ಶೇಖರಣೆ ಮಾಡ್ತಕ್ಕಂಥ, ಅದನ್ನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಈಗ ಅದನ್ನ ಒಂದು ಎಕ್ಸಿಬಿಷನ್ ಆಗಿ ಇವತ್ತು ಇಟ್ಟಿದ್ದಾರೆ. ಬಹುಶಃ ಎಷ್ಟು ಒಂದು ಸ್ವತಂತ್ರ ಪೂರ್ವದಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಷ್ಟು ಬಹಳ ಮುಖ್ಯವಾಗಿತ್ತು, ಇವತ್ತು ಸ್ವತಂತ್ರದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆ ಮತ್ತು
ಇವತ್ತು ದೃಶ್ಯ ಮಾಧ್ಯಮ ಯಾವ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಈಗಾಗಲೇ ನಮ್ಮ ಏನು ರವಿಕುಮಾರ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಕುಲಪತಿಗಳಿಗೆ ಜರ್ನಲಿಸಂ ಕೋರ್ಸ್ ಸ್ಥಗಿತ ಆಗಿದೆ, ಅದನ್ನ ಪ್ರಾರಂಭ ಮಾಡಿ. ರವಿಕುಮಾರ್ ಅವರು ಜರ್ನಲಿಸಂನ ನಮ್ಮ ರವಿ ಅವರು ಕೂಡ ಅವರು ಜರ್ನಲಿಸಂ ಪ್ರೊಫೆಸರ್ ಬೆಂಗಳೂರು ಯೂನಿವರ್ಸಿಟಿ ಅವರು. ಅದರಿಂದ ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಪ್ರಾರಂಭ ಮಾಡಿ ಕಾರಣಾಂತರದಿಂದ ಸ್ಥಗಿತ ಆಗಿದೆ, ಅದಕ್ಕೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕೆ ಹೋಗೋದಿಲ್ಲ. ಆದರೆ ಅದನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವಕಾಶವಿದ್ದಾವೆ. ಈಗಾಗಲೇ ಚಿಂತಾಮಣಿಯಲ್ಲಿ ಕೂಡ ನಮಗೆ ನಾನು ಅವಕಾಶ ಮಾಡಿಕೊಟ್ಟಿದ್ದೇನೆ. ಹಿಂದೆ ನಾನು ಮಂತ್ರಿ ಆದ ಕೂಡಲೇ ಚಿಂತಾಮಣಿಯಲ್ಲಿ BA ಜರ್ನಲಿಸಂಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಬಹುಶಃ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅವರ ದಾಖಲಾತಿ ಆಗಲಿಲ್ಲ ಅಂತ ನಾನು ಕಾಣ್ತದೆ. ಯಾಕಂದ್ರೆ ಹಲವಾರು ಕೋರ್ಸ್ ಹೊಸ ಒಂದು ಬಗೆಯಾದ ಇವತ್ತಿನ ಕಾಲಕ್ಕೆ ತಕ್ಕಂತೆ ಏನಿವತ್ತು ಪ್ರಚಲಿತವಾಗಿ ಮತ್ತು ಏನಿವತ್ತು ಬೇಡಿಕೆ ಇದೆ ಅಂತಕ್ಕಂಥ ಒಂದು ಕೋರ್ಸ್ಗಳನ್ನ ನಾವು ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಅದರಿಂದ ನಾನು ಈಗ ತಮಗೆ ಹೇಳ್ತಕ್ಕಂಥದ್ದಿಷ್ಟೇ, ಬಹಳ ಜವಾಬ್ದಾರಿಯುತವಾದಂಥ ಒಂದು ವೃತ್ತಿಯನ್ನು ತಾವೆಲ್ಲರೂ ಆಯ್ಕೆ ಮಾಡ್ಕೊಂಡಿದ್ದೀರಾ. ಬಹಳಷ್ಟು ಜನ ಈ ವೃತ್ತಿಯಲ್ಲಿ ಬಹಳಷ್ಟು ಮೇಲೆ ತಮ್ಮ ಒಂದು ಚಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ಬಹಳಷ್ಟು ಜನ ತಮ್ಮ ಸಹೋದ್ಯೋಗಿಗಳು ಅಥವಾ ತಮ್ಮ ಹಿರಿಯರು ವಿಧಾನ ಪರಿಷತ್ತಲ್ಲೂ ಬಹಳಷ್ಟು ಜನ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದರಿಂದ ಇವೆಲ್ಲದರ ಜೊತೆಗೆ ಇವತ್ತು ತಮ್ಮ ಮಕ್ಕಳ ಭವಿಷ್ಯತ್ತನ್ನ ಯಾವ ರೀತಿ ರೂಪುಗೊಳ್ಳಬೇಕು, ಅವರು ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕಾ ಇಲ್ಲ ಬೇರೆ ಅವರಿಗೆ ಇಷ್ಟ ಆಗ್ತಕ್ಕಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಒಂದು ಗೌರವಯುತವಾದಂತಹ ಜೀವನ ಒಂದು ಸಾಗಿಸಲಿಕ್ಕೆ ಅಥವಾ ಕಟ್ಟಲಿಕ್ಕೆ ಒಂದು ಅವಕಾಶ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಕಾರ್ಮಿಕರ ದಿನಾಚರಣೆ ಸಂದರ್ಭದಲ್ಲಿ ಒಂದು ನಾನು ನೋಡಿದೆ, ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಈಗ ವಿಶೇಷವಾಗಿ ಪತ್ರಕರ್ತರಿಗೆ ಸೌಲಭ್ಯಗಳನ್ನ ಒದಗಿಸುವಂತ ಒಂದು ಕೆಲಸವನ್ನ ಮಾಡಿದ್ದೀವಿ. ಇವತ್ತು ಅಸಂಘಟಿತ ಕ್ಷೇತ್ರ, ಇವತ್ತು ಏನು ಅನಾರ್ಗನೈಸ್ ಸೆಕ್ಷನ್ ಅಂತ ಹೇಳಿ ಇವತ್ತು ಅದರಡಿಯಲ್ಲಿ ಇವತ್ತು ಸುಮಾರು 100ಕ್ಕಿಂತ ಹೆಚ್ಚು ಇವತ್ತು ಅಸಂಘಟಿತ ವಿಭಾಗಗಳನ್ನ ದುಡಿಸ್ತಕ್ಕಂಥ ಕೆಲಸ ಆಗಿದೆ. ಹಿಂದೆ ಬಹುಶಃ ಕೇವಲ ಬರೀ 21 ವಿಭಾಗಗಳಿತ್ತು. ಆದರೆ ಈಗ ಪ್ರತಿಯೊಂದು ವೃತ್ತಿಯನ್ನ ಇವತ್ತು ಅಸಂಘಟಿತ ಕ್ಷೇತ್ರವಾಗಿ ಅದನ್ನ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಅದಕ್ಕೆ ಯಾವ ರೀತಿ ಅವರ ಬದುಕುಗಳಲ್ಲಿ ಬದಲಾವಣೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ಅಂದಿನ ಈಗ ನಾವೆಲ್ಲ ಮಾಜಿ ಆಗಿದ್ದೀವಿ, ನಮ್ಮ ಮಂತ್ರಿಗಳಾಗಿದ್ದಂಥ ಸಂತೋಷ್ ಲಾಡ್ ಅವರು ಬಹಳ ಜವಾಬ್ದಾರಿಯುತವಾಗಿ ಅವರ ಒಂದು ಏನೆಲ್ಲ ಬೇಡಿಕೆಗಳಿದ್ದಾವೆ ಅದಕ್ಕೆ ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಗಿದ್ದ ಗಂಡ ಪ್ರತಿದಿನ ಮದ್ಯ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡುತ್ತಿದ್ದಂತೆ. ಇದರಿಂದ ಬೇಸತ್ತ ಗೃಹಿಣಿ ತನ್ನ 2 ಮಕ್ಕಳನ್ನ ಮರೆತು ಗ್ರಾಮದ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ, ಈ ವರದಿ ನೋಡಿ. ಅದು ಮೇ 27, 2026 ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದ ಬಳಿ ಇರುವ ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಕಾಣಿಸಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಶವ ಮೇಲೆ ತೆಗೆದು ಶವ ಗುರುತು ಪತ್ತೆ ಹಚ್ಚಲು ಸಾರ್ವಜನಿಕರಿಗೆ ಮನವಿ ಮಾಡಿದ್ರು. ಕೊನೆಗೆ ಇಂದು ಶವದ ಗುರುತು ಪತ್ತೆಯಾಗಿದ್ದು, ಮೃತ ಮಹಿಳೆ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದ 35 ವರ್ಷದ ಮಂಜುಳಾ ಎಂದು ಗುರುತು ಪತ್ತೆಯಾಗಿದ್ದು, ಗಂಡ ಯಾವಾಗಲೂ ಕುಡಿದು ಬಂದು ಮನೆಯಲ್ಲಿ ತೂರಾಡುತ್ತಿದ್ದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸೈಕಲ್ ರೆಡಿ ಮಾಡೋಕೆ ಮುಂಚೆನೇ ಅಮೌಂಟು ಇಷ್ಟು ಹಾಕ್ಸ ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕ್ಸ್ಬಿಟ್ಟು ಆಮೇಲೆ ನಾನು ಸೈಕಲ್ ರೆಡಿ ಮಾಡಿಸ್ಕೊಂಡೆ. ಆಮೇಲೆ ನಾನು ಮನೆಗೆ ಹೋದ್ಮೇಲೆ ಅವರು ನಮ್ಮ ಅತ್ತೆಯವರು ಹಳ್ಳಿಯ ಸೈಕಲ್ ಅವರು ತುಳ್ಕೊಂಡು ಬಂದು ಅವ್ರು ನೋಡಿಲ್ಲ. ಇನ್ಮೇಲೆ ಏನಪ್ಪ ಹಿಂಗೆ ಬರ್ತಾಯಿದೆ ಅಂದರು. ಅಮ್ಮ ಸೈಕಲ್ ರೆಡಿ ಸೇಪಿಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದೆ. ಆಮೇಲೆ ಮನೆಗೆ ಇಟ್ಕೊಂಡು ಸರಿ ಅಂದ್ಬಿಟ್ಟು ಇನ್ನೂ 2-3 ಗಂಟೆಗೆ ಮನೆಗೆ ಹೋದರು. 3 ಗಂಟೆಗೆ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಅವಾಗ ಅವರು ಮಾಡ್ಕೊಂಡಿದ್ದು, ನಾನು ಸ್ವಲ್ಪ ಫೋನಾಗ ಪಿಕ್ಚರ್ ನೋಡ್ಕೊಂಡು ನಾನು ಇದ್ದೆ. ಸರಿ ಅಂದ್ಬಿಟ್ಟು 4 ಗಂಟೆ 4:15 5 ಗಂಟೆ ಒಳಗಡೆ ನಾನು ಮಾಡ್ಕೊಂಡಿದ್ದೆ. ಮತ್ತು ಹುಡುಗರು ಇಟ್ಕೊಂಡು 5 ಗಂಟೆ ಮೇಲೆ ಟೈಮ್ ನಂಗೆ ಗೊತ್ತಿಲ್ಲ, 5-5:15 ಆಚೆಗೆ ಹೋಗಿರ್ಬೋದು. ಆಮೇಲೆ ಇಟ್ಕೊಂಡು ಹುಡುಗರು ಜೊತೆಗೆ ಬರ್ತೀನಿ ಅಂತ ಹೇಳಿದರು. ಸರಿ ಬೇಡ ಅಂತ ಅವರು ಬೇಡ ಅಂದ್ಬಿಟ್ಟು ಮನೆಗೆ ಕಳಿಸಿದ್ರು. ಫೋನ್ ಕೊಡೋಕ್ಕೋದ್ರು, ಫೋನನ್ನು ಬೇಡ ಅಂತ ಹೇಳಿದರು. ಸರಿ ಅಂತ ನಾನು ಸ್ವಲ್ಪ ಡ್ರಿಂಕ್ ಹಾಕಿದ್ದು ನಿಜನೇ.
ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಡ್ರಿಂಕ್ ತೊಗೊತೀನಿ, ಮಲ್ಕೊತೀನಿ. ಅವ್ರು ನಾನು ಸಾಯಂಕಾಲ ಡ್ರಿಂಕ್ ತೊಗೊಂಡು ನಾನು ಮಲ್ಕೊಂಡೆ. ಮತ್ತು ಹುಡುಗರು ಬರ್ತಾನೆ ಅಂತ ಅವ್ರಿಗೂ ಬರ್ತೀನಿ ಅಂದರೂ ಕೇಳಿಲ್ಲ, ಫೋನನ್ನು ಎತ್ಕೊಂಡೋಗಿಲ್ಲ. ಮತ್ತು ಬೆಳಗ್ಗೆ ಎದ್ದ ಮೇಲೆ ಹಿಂಗೆ ನಿಮ್ಮ ಹೆಂಗ್ಸ್ ಎಲ್ಗೋರು ಫುಟ್ಬಾಲ್ ಮೇಲೆ ಮಲ್ಕೊಂಡ್ರೆ ಏನೋ ಗೊತ್ತಿಲ್ಲ, ಎಲ್ಗೋರು ಅಂತ ಕೇಳೋಕ್ಕಿಲ್ಲ, ಹಿಂಗೆ ಕುಡ್ಕೊಂಡು ಮಲ್ಕೊಂಡಿದ್ದೆ ಅಂತ ಕೇಳಿದ್ರು. ನಾನೇನು ಮಾತಾಡಿಲ್ಲ. ಏನೋ ನನ್ನ ತಾಯಿಗೆ ಶುಗರ್ ಬಿ ಪಿ ಹಿಂಗಿತ್ತು, ವಾರಕ್ಕೊಂದು ಎರಡು ಸರ್ತಿ ಹೋಗ್ಬಿಟ್ಟು ಬರ್ತಾ ಇರ್ತಾರೆ. ಸರಿ, ಅದಕ್ಕಾಗಿ ನಾನು ಫೋನ್ ಏನನ್ನ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಏನು ನಾಳೆ ಬರ್ತಾ ನಾಡಿದ್ದು ಬರ್ತಾ ಅಂದ್ಬಿಟ್ಟು ನಾನು ಸುಮ್ಮನೆ ನೆನ್ನೆ ಬಂದು ಎಲ್ಲ ಇದು ಮಾಡಿ ಹೆಂಗೆ ಇದು ಕಂಪ್ಲೇಂಟ್ ಕೊಡೋಣ ಅನ್ನೋಷ್ಟರಲ್ಲಿ ಈ ಥರ ಆಗಿತ್ತು. ಕೋರ್ಟ್ ಎಲ್ಲ ತೋರಿಸೋದು ಸ್ಟೇಷನಾಗ. ಅವರು ಸ್ಟೇಷನಾಗ ನನಗೂ ಬೈದು మగవాళ్ళు అయితే ఆడకపోయినా మగవాళ్ళు వస్తారని ఆడవాళ్ళకి నమ్మకం ఉంటుంది. ఆడవాళ్ళు పోతే నీకు దిగులు భయం లేదంటే బోయిದ್ರು. ಸರ್ ಇట్లా ಅಂತ పోయినారు వస్తాను నేను చేసుకొని ನಾನು ಹಿಂಗೆ ಮಾಡ್ಕೊಂಡೆ. ಆದರೆ ನನಗೆ ಇವಾಗ ಇಷ್ಟು ದಿನ ಫೋನ್ ಇಲ್ಲ, ಇದು ಮಾಡಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಹಿಂಗೆ ಬಂದೆ. ಇವಾಗ ನೀವು ಫೋಟೋ ತೋರಿಸಿದ್ರೆ ಇವಾಗ ನಾನು ಅದೇ ಕ್ಲಾರಿಟಿ ಅಂದ್ಬಿಟ್ಟು ನಾನು ಹೇಳಿದೆ. ಯಾವತ್ತು ಮನೆ ಬಿಟ್ಟು ಹೋಗಿರೋದು ಅವರು? ಸೋಮವಾರ 5 ಗಂಟೆ ಮೇಲೆ ಸರ್, ಸಾಯಂಕಾಲ 5 ಗಂಟೆ. ಗಲಾಟೆ ಅದೇ ಹೇಳ್ತೇನಲ್ಲ, ಸೇಕಳು 8 ನನಗೆ ಮನೆ ಬಿಟ್ಟಿದ್ದು. ಅಲ್ಲ, ಆ ವಿಷಯಕ್ಕೆ ಜಗಳ ಆಯ್ತಾ? ಜಗಳ ಏನಿಲ್ಲ, ಬೇಕಾದ್ರೆ ಹುಡುಗರು ಕೇಳ್ಕೊಬೋದು. ಸೂಸೈಡ್ ಮಾಡ್ಕೊಂಡ್ರು ಅಂತ ಏನು ಬಂದಿತ್ತು? ಅದ್ರ ಬಗ್ಗೆ ಅದು ಮಾಡ್ಕೊಳೋ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಬರಬೇಕಾದ್ರೆ ಮಕ್ಕಳು ಕೇಳಿ, ಅವರು ನೋಡೋರು ಮಕ್ಕಳು ಸೈಕಲ್ ಎತ್ಕೊಂಡು ಬರೋದು. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ? ಸರ್ ಆ ಥರ ನಾನು ಅನುಮಾನ ಇಲ್ಲ, ನಾನು ಒಬ್ಬರು ಮನೆಗೆ ಹೋಗಲ್ಲ ಕೆಲಸ. ಆಮೇಲೆ ಅನುಮಾನ ಪಡೋಕ್ಕೂ ನಾನು ಅದೇನಿಲ್ಲ. ಅದೇನೋ ಬೇರೆ ಏನೋ ನನ್ನ ಮುಚ್ಚಿಕೊಂಡು ಮಾಡೋರೇನು ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ ಡೋಟ್ನ ನಾನು ಯಾವತ್ತೂ ನಾನು ಬಿದ್ದಿಲ್ಲ. ಆದರೆ ನಾನು ಯಾವಾಗ ಇದು ಮಾಡಿದೆ ಗಲಾಟೆ ಮಾಡ್ತೀನಿ. 4 ಕಾಸು ಎತ್ತಿಕೊಳ್ರಿ, ಯಾರಿಗೂ ಮಾತಾಡಿಸ್ಬೇಡ್ರಿ, ಒಬ್ರಿಗೆ ಕಾಸು ಕೊಡ್ಬೇಡ್ರಿ, ಒಬ್ರು ಹತ್ರ ಇಸ್ಕೊಬೇಡ್ರಿ, 4 ಕಾಸು ಎತ್ತಿಕೊಳ್ರಿ, ಒಬ್ಬರು ಸಹಸ ನಾನು ಬೇಡ ಅಂತ ಹೇಳಿದ್ದೆ. ಗಂಡ ಹೆಂಡತಿ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡಿದ್ರು. ಗಂಡ ಬಂದ ಹಣವನ್ನ ಕುಡಿದು ತೇಗುತ್ತಿದ್ದ. ಇನ್ನು ದಂಪತಿಗೆ 1 ಗಂಡು 1 ಹೆಣ್ಣು ಮಕ್ಕಳು ಇದ್ರು. ಮಂಜುಳಾನೇ ದುಡಿದು ಸಂಸಾರ ಸಾಗಿಸುತ್ತಿದ್ದಳು. ಅಂದು ಸಾಯುವುದಕ್ಕೂ ಮುನ್ನ ಗಂಡ ಕುಡಿದು ಬಂದಿದ್ದು ಅಷ್ಟೇ ಅಲ್ಲದೆ ಮನೆಗೆ ಮದ್ಯ ತಂದು ಕಂಠಪೂರ್ತಿ ಕುಡಿಯುತ್ತಿರುವುದನ್ನ ನೋಡಿದ್ದಾಳೆ. ಇದರಿಂದ ಅದೇ ಕೋಪದಲ್ಲಿ ಕೆರೆಗೆ ಹಾರಿರುವ ಮಾಹಿತಿ ಲಭ್ಯವಾಗಿದೆ. ಹಿಂಗೆ ಏನು ಮಾಡ್ಕೊಂಡ್ಲ ಏನೋ ಹೋಗಿ ಕೆರೆಗೆ ವಿರುದ್ಧತ್ತಾಗೋಗಿದ್ದಾಳೆ ಸರ್. ಮನೆಗೆ ಏನು ಗಲಾಟೆ ಏನಿಲ್ಲ ಸರ್. ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೇನಿ. ಹೆಂಡ್ರು ಗಂಡರು ಕಿತ್ಲಾಡೋದು ಮಾಮೂಲಿ, ಅವೆಲ್ಲ ಸಹಜ ಅಂತ ನಾನು ಅವ್ರನ್ನೂ ಬೈದು ಇವ್ರನ್ನೂ ಬೈದು ಇದು ಮಾಡ್ಕೊಂಡು ನಾನು 2 ದಿವಸ ನಾನು ಮನೆ ಕಟ್ಕೊತಾ ಇದ್ನಿ. ನೀವು ಇದು ನನಗೆ ಗಂಡ ಇಲ್ಲ, 11 ವರ್ಷ ಆಯಿತು ತೀರೋಗಿ, ನಾನು ಒಬ್ಳಿರೋದು. ನಿಮ್ಮ ಜೀವನ ನೀವು ಮಾಡ್ಕೊಳ್ರಿ, ನನ್ನ ಜೀವನ ನಾನು ಮಾಡ್ಕೊತೀನಿ ಅಂತ 1 ವಾರ ಸರ್ ನಾನು ಮನೆಗೆ ಹೊರಟೋಗ್ತಾ ಇದ್ನಿ. ಕಡೆ ಮನೆ ಕಟ್ಟಿದ್ವಿ, ಬಾಕ್ಲುಗಳೆಲ್ಲ ಸೋಮವಾರನೇ ತಗೊಂಬಂದು ಬರೋಗಿ ಮನೆಗೆ ಇದ್ಲು. 4 ಗಂಟೆಗೆ ನಾವು ಹೂವು ಕೀಳಕ್ಕೆ ಹೋದ್ಮೇಲೆ ನಾನು 7 ಗಂಟೆಗೆ ಮನೆಗೆ ಬರೋಕ್ಕೆ ಇಲ್ಲ. ನಾನೆಲ್ಲ ಅಲ್ಲಿಗೆ ಫೋನ್ ಮಾಡೋರೇನೋ ಸ್ಯಾನೆ ಸೀರಿಯಸ್ ಅಲ್ಲ, ಯಾವಾಗೂ ಹೋಗೋಳು ಬರೋಳು ಕಮಲಾಪುರಕ್ಕೆ ಗೋರಿಬಿದ್ನೂರು ಹತ್ರ. ಅವರು ಅತ್ತೆಗೆ ನೋಡ್ಸಕ್ಕ ಐಮುಗ್ ಸುಗರ್ ನೀರಂಶ ತೆಗಿಸ್ತಾ ಇದ್ರು 3 ದಿವ್ಸಕ್ಕೆ ಒಂದ್ಸಲಿ. ಅಲ್ಲಿಗೆ ಹೋಗೋವಳೆ ಅಂತ ನಾನು ಮಾರಿದ್ನಿ ಸರ್. ಇಲ್ಲಿಗೆ ಬರೋ ಗಂಟೆ ನನಗೆ ಗೊತ್ತಿಲ್ಲ ಸರ್. ಆಮೇಲೆ ಯಾರೋ ಫೋನಾಗ ಅವ್ರ ಹುಡುಗರು ಬಂದು ನೋಡ್ಸಿದ್ರು. ನಾನು ಅಲ್ಲಿಗೂ ನಂಬಿಲ್ಲ ಸರ್, ನನ್ನ ಮಗಳಲ್ಲ ಅಂತ ನಂಬಿಲ್ಲ. ಆಮೇಲೆ ಇಲ್ಲಿ ಹೋಗೋಣ ಬಾ ಸ್ಟೇಷನ್ ಹತ್ರ ಅಂದರು. ಸ್ಟೇಷನ್ ಹತ್ರ ಬಂದು ಕೇಳಿದ್ನಿ, ಅವರು ಫೋನಾಗಿ ನೋಡ್ಸಿದ್ರು. ಆವಾಗ ನನ್ನ ಮಗಳೇ ಅಂತ ಆವಾಗ ನನಗೆ ಗೊತ್ತಾಯ್ತು ಸರ್. ಅಂದ ಗಂಟೆ ನನಗೆ ಗೊತ್ತಿಲ್ಲ ಸರ್. ಹ್ಞೂ, 1 ಹೆಣ್ಣು ಮಗು 1 ಗಂಡು ಮಗು. ಮನೆಯಲ್ಲೇ ಆರಾಮೇ ಸರ್, ಏನಂತೂ ಏನು ಇಲ್ಲ, ಏನಂತವು ಏನಿಲ್ಲ. ಏನು ಅದೇ ಸರ್ ಹೇಳ್ತಾ ಇಲ್ವಾ, ಅದು ಏನಾಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೇನು ಮನೆಗೆ ಅವರು ನಾನು ಕಿತ್ಲಾಡಿಲ್ಲ, ಅವಳು ಕಿತ್ಲಾಡಿಲ್ಲ. ನಾನು ಅವತ್ತು ಅವಳು ಏನಮ್ಮ ಅಂತ ನಾನು ಮಾತಾಡಿಲ್ಲ. ನನ್ನ ಬಾಧೆ ನಾನು ಕಲ್ಸಕ್ಕೆ ನಾನು ಹೊರಟೋದ್ನಿ. ಮನೆಗೆ ಬರೋದು ಕಿರಿಲ್ಲ. ನಾನೆಲ್ಲ ಅಲ್ಲಿಗೆ ಹೋಗಿದ್ದಾಳೆ ಬಿಡು, ಬರ್ತಾಳೆ ಬಿಡು ಅಂತ ನಾನು ಯಾರು ಕರ್ಕೋಕೆ ಏನೋ ಸರ್, ಅವೆಲ್ಲ ನಾನು ನಂಬಕ್ಕಾಗಲ್ಲ ಸರ್. ಯಾಕಂದರೆ ಅನುಮಾನ ಇಲ್ದಿದ್ದ ನಾವೇನು ಮಾಡೋಕ್ಕಾಗಲ್ಲ ಸರ್. ಕುಟುಂಬದ ನೆಮ್ಮದಿಯನ್ನ ಕಿತ್ತುಕೊಳ್ಳುವ ಮದ್ಯವ್ಯಸನ ಕೊನೆಗೆ 1 ಅಮಾಯಕ ಜೀವವನ್ನೇ ಬಲಿ ಪಡೆದಿದೆ. ಮತ್ತೊಂದೆಡೆ ಅದೇ ಮದ್ಯ ರಾಜ್ಯ ಸರ್ಕಾರಕ್ಕೆ ಆದಾಯದ ಮೂಲವಾಗಿರುವುದು ವಿಪರ್ಯಾಸ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾನವ ಹಕ್ಕುಗಳ ಸಮಿತಿ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ಮನೆ ನಿರ್ಮಾಣ ಸಾಮಗ್ರಿಗಳ ಉಚಿತ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾನವ ಹಕ್ಕುಗಳ ಸಮಿತಿ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ಮನೆ ನಿರ್ಮಾಣ ಸಾಮಗ್ರಿಗಳ ಉಚಿತ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು.
ಸಂಘಟನೆಗಳ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ ಮಾತನಾಡಿ, ಕಾರ್ಮಿಕರ ಕಲ್ಯಾಣ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಗಳು ಸದಾ ಶ್ರಮಿಸುತ್ತವೆ. ದಿನನಿತ್ಯದ ಬದುಕಿನಲ್ಲಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಉಚಿತವಾಗಿ ಗೃಹ ನಿರ್ಮಾಣ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಇನ್ನು ಬಡವರಿಗೆ ಸೂರಿನ ಸೌಲಭ್ಯ ಕಲ್ಪಿಸುವುದು ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಯೋಜನೆಯನ್ನ ರೂಪಿಸಲಾಗಿದೆ. ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನ ಸುಮಾರು 600 ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದರು. ಇತ್ತೀಚೆಗೆ ಮಳೆಯಾಗುತ್ತಿರುವುದರಿಂದ ಬಡವರು ಮತ್ತು ಕಾರ್ಮಿಕರು ಮನೆಗಳಿಲ್ಲದೆ ಪಡುತ್ತಿರುವ ಕಷ್ಟವನ್ನ ಮನಗಂಡು ಹಂತ ಹಂತವಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ ಪಕ್ಷ ಮನೆ ನಿರ್ಮಾಣವಾಗುವವರೆಗೆ ತಾತ್ಕಾಲಿಕವಾಗಿ ಬಳಸಲು ಪ್ಲಾಸ್ಟಿಕ್ ಶೀಟ್ಗಳು ಸೇರಿದಂತೆ ಇತರೆ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ಬೈರೇಗೌಡ ಮಾಹಿತಿ ನೀಡಿದರು. ನಿಮ್ಗೆ ಯಾರಿಗೆ ಏನೇ ಬೇಕಾದ್ರೂ ಸಾರ್ವಜನಿಕರಿಗೂ ಅಷ್ಟೇ ಅಥವಾ ಯಾರನ್ನೇ ನಿಮ್ಮ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಮಾಹಿತಿ ಅನ್ನೋದು ಕೊಡ್ತಾ ಇದ್ರೆ ನೀವೇ ಹಳ್ಳಿಯಿಂದ ಹಳ್ಳಿಗೆ ಇನ್ಫಾರ್ಮೇಶನ್ ಕೊಡಿ. ಅವ್ರಿಗೆ ಮನೆ ಇಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಏನು ನಮ್ಮ ಇಲ್ಲಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದವರು ಇಲ್ಲಿ ಇರುತ್ತೆ. ಹಂಗಾಗಿ ಬಂದು ನೇರವಾಗಿ ನೀವು ಕಚೇರಿಗೆ ಅರ್ಜಿ ಕೊಟ್ಟು ನಮ್ಮಲ್ಲಿ ಸಿಕ್ಕತಕ್ಕಂಥ ಸೌಲಭ್ಯ ನೀವು ಪಡೆದುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಅಷ್ಟಕ್ಕೂ ಮಿಗಿಲಾಗಿ ಕೆಲವೊಂದಿಷ್ಟು ಜನ ಈ ಸೇವೆಯನ್ನ ನಿಲ್ಲಿಸಬೇಕಂತ ಕೆಲವರೆಲ್ಲ ಹಣ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಹಂಗಾಗಿ ಈಗ ಮೊನ್ನೆ ಸಹ ನಮ್ಮ ಒಂದು ಟಿಪ್ಪರ್ ಲಾರಿನ ಹಿಡಿದು 10,000 ರೂಪಾಯಿ ಪೆನಲ್ಟಿ ಹಾಕಿದ್ದಾರೆ. ಎಲ್ಲಾ ದಾಖಲಾತಿಗೂ ಇದ್ರೂ ಸಹ ಜಿಲ್ಲಾ ಅಧಿಕಾರಿಗೆ ಹೋಗಿ ನಾವು ಮನವಿ ಕೊಟ್ಟಿದ್ರು ಸಹ ಉದ್ದೇಶಪೂರ್ವವಾಗಿ 10,000 ರೂಪಾಯಿ ಪೆನಲ್ಟಿ ಹಾಕಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಆ ತರ ಇದಾಯ್ತಂದ್ರೆ ಟೋಟಲ್ ಆಗಿ ಏನು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿ ಗಣಿಗಾರಿಕೆ ಅಂತ ಏನು ಎಂಸೆಂಡ್ ನಡೀತಾ ಇದೆಯೋ ಟೋಟಲ್ ಬಂದ್ ಮಾಡ್ತೀವಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine.
For more details, contact Devyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಹಜರತ್ ಶೇಖ್ ಹುಸೇನ್ ಶಾಹವಲಿ ದರ್ಗಾದಲ್ಲಿ ಅಲ್ಲಾಹನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಹಜರತ್ ಶೇಖ್ ಹುಸೇನ್ ಶಾಹ್ ವಲಿ ದರ್ಗಾದಲ್ಲಿ ಅಲ್ಲಾಹರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಡಾ ಮೊಹಮ್ಮದ್ ನೂರುಲ್ಲಾ ಮಾತನಾಡಿ, ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾಗುತ್ತಿದ್ದಾರೆ. ನೂತನ ಸಚಿವ ಸಂಪುಟವು ರಚನೆಯಾಗಲಿದೆ. ಇದಕ್ಕಾಗಿ ಈಗಾಗಲೇ ಸಾಕಷ್ಟು ಮಂದಿ ಲಾಬಿ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಜಿಲ್ಲೆಯಲ್ಲೂ ಈಗ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಿ ಬಾಗೇಪಲ್ಲಿ ಕ್ಷೇತ್ರದ ಹ್ಯಾಟ್ರಿಕ್ ಸಾಧನೆ ಮಾಡಿದ SN ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಿದರೆ ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಲಿದೆ. ಕಾಂಗ್ರೆಸ್ ಸರ್ಕಾರ ರಚನೆ ಆರಂಭದಲ್ಲೇ ಸಚಿವರಾಗುವ ಹುಮ್ಮಸ್ಸಿನಿಂದ ಸುಬ್ಬಾರೆಡ್ಡಿ ಅವರು 2ನೇ ಅವಧಿಗೆ ಸಚಿವರನ್ನಾಗಿ ಮಾಡುವ ಭರವಸೆ ಸಿಕ್ಕಿದ್ದು, ಯಾವುದೇ ನಿಗಮ ಪ್ರಾಧಿಕಾರಿಗಳ ಅಧ್ಯಕ್ಷಗಿರಿಯನ್ನ ಒಪ್ಪಿಕೊಳ್ಳದೆ ಸಚಿವರಾಗುವ ನಿರೀಕ್ಷೆಯಲ್ಲಿದ್ದಾರೆ. ಈಗ ಸರ್ಕಾರದ 2ನೇ ಅವಧಿಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಿ ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಎಂದು ತಿಳಿಸಿದರು. ನಾವು ಅಲ್ಪಸಂಖ್ಯಾತ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹಾಗೂ ಅದೇ ರೀತಿಯಾಗಿ ಮುಸ್ಲಿಂ ಮುಖಂಡರು ಎಲ್ಲರೂ ಸಹ ಇವತ್ತು ಹಜರತ್ ಶೇಖ್ ಹುಸೇನ್ ಶಾಹ್ ವಲಿ
ರಹಮತುಲ್ಲಾ ಅಲೈರವರ ದರ್ಗಾದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈಗ ಹೊಸದಾಗಿ ಏನು ಸರ್ಕಾರ ನೇಮಕಗೊಂಡಿದೆ, ಆ ಒಂದು ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಹಾಗೂ ಅದೇ ರೀತಿಯಾಗಿ ಈ ಒಂದು ಸ್ಥಳದಲ್ಲಿ ಹುಸೇನ್ ಶಾವಲಿ ದರ್ಗಾದಲ್ಲಿ ಅವರ ಒಂದು ಸನ್ನಿಧಾನದಲ್ಲಿ ಶಾಸಕರಿಗೆ ಮಂತ್ರಿಗಿರಿ ಅನ್ನುವಂಥದ್ದು ದೊರೆಯಲಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಆಗಮಿಸಿದ್ದೇವೆ. ಸತತವಾಗಿ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿರುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಎಸ್.ಎನ್. ಸುಬ್ಬಾರೆಡ್ಡಿರವರು ಜನಪರವಾಗಿ ಹಾಗೂ ಒಳ್ಳೆಯ ಆಡಳಿತಗಾರರಾಗಿ ಕ್ಷೇತ್ರದ ಒಂದು ಸಮಗ್ರವಾಗಿರುವಂಥ ಒಂದು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾತೊರಿತಾ ಇರುವಂಥದ್ದನ್ನು ನಾವು ಕಳೆದ 2.5 ದಶಕದಿಂದ ಸಹ ನಾವು ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇವೆ. ಒಂದು ಬಾರಿ ಅವರು ಇಂಡಿಪೆಂಡೆಂಟ್ ಆಗಿ ಹಾಗೂ 2 ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಿದ್ದಾರೆ. ಹಾಗೂ ಜನಸಾಮಾನ್ಯರು ಹಾಗೂ ಅದೇ ರೀತಿಯಾಗಿ ದೀನ ದಲಿತರು ಬಡಬಗ್ಗರ ಬಗ್ಗೆ ವಿಶೇಷವಾಗಿರುವಂಥ ಒಂದು ಕಾಳಜಿಯನ್ನು ಹೊಂದಿರುವಂಥ ಸನ್ಮಾನ್ಯ ಶಾಸಕರಿಗೆ ಈ ಒಂದು ಅಧಿಕಾರದ ಸ್ಥಾನವನ್ನು ದೊರೆತರೆ ನಮ್ಮ ಕ್ಷೇತ್ರ ಅನ್ನುವಂಥದ್ದು ಬಹಳಷ್ಟು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆಯಾಗಿದೆ. ಇನ್ನು ಬಾಗೇಪಲ್ಲಿ ವಿಧಾನಸಭೆ ಕ್ಷೇತ್ರದಿಂದ ಹ್ಯಾಟ್ರಿಕ್ ಗೆಲುವಿನ ನಗೆ ಬೀರಿರುವ ಎಸ್.ಎನ್. ಸುಬ್ಬಾರೆಡ್ಡಿ ಮೊದಲ ಬಾರಿ ಪ್ರತ್ಯೇಕರಾಗಿ ಗೆದ್ದಿದ್ದರೂ ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿದರು. ಕಳೆದ ಮೈತ್ರಿ ಸರ್ಕಾರದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷಗಿರಿ ಕೊಟ್ಟಿದ್ದರೂ ಬೇಡ ಎಂದು ತಿರಸ್ಕರಿಸಿದ್ದರು. ಈ ಬಾರಿ ಸರ್ಕಾರದ ಮೊದಲನೇ ಅವಧಿಯಲ್ಲಿ ಹಿರಿತನದ ಆಧಾರದ ಮೇಲೆ ಚಿಂತಾಮಣಿಯ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಈಗ ಅದೇ ಹಿರಿತನದ ಆಧಾರದ ಮೇಲೆ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವರ ಸ್ಥಾನ ಸಿಗಬೇಕು ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಲೋಕ ಕಲ್ಯಾಣವಾಗಲಿ, ಈ ಋತುಮಾನದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಕುಂಭಾಭಿಷೇಕ ಮಾಡುವುದು ವಾಡಿಕೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ಹೇಳಿದರು. ನೆಲಮಂಗಲ ತಾಲೂಕಿನ ಇತಿಹಾಸ ಪ್ರಸಿದ್ಧ ತ್ಯಾಮಗೊಂಡ್ಲು ಹೋಬಳಿಯ ತಡಸಿಘಟ್ಟ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಮೂರ್ತಿಗೆ ಹಾಗೂ ದೇವಾಲಯದ ಮೇಲ್ಭಾಗದ ಮುಖ್ಯ ಗರುಡ ಕಂಬಕ್ಕೆ ಕುಂಭಾಭಿಷೇಕವನ್ನ ಮುಜರಾಯಿ ಇಲಾಖೆ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಆಯೋಜಿಸಿದರು. ತಡಸಿಘಟ್ಟ ಗ್ರಾಮಸ್ಥ ಪ್ರಕಾಶ್ ಮಾತನಾಡಿ, ಚೋಳರ ಕಾಲದ ಪುರಾತನ ಇತಿಹಾಸವಿರುವ ದೇವಾಲಯ ಇದಾಗಿದ್ದು, ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ದೇವಾಲಯದ ಮೇಲಿನ ಬೃಹತ್ ಕಂಬಕ್ಕೆ ಅಭಿಷೇಕ ಕೈಗೊಳ್ಳುತ್ತಾರೆ. ಮೇಲಾಭಿಷೇಕ ಎಂದು ಗ್ರಾಮಸ್ಥರಲ್ಲಿ ಒಂದು ಲೋಕ ಕಲ್ಯಾಣದ ಭಾವನೆ. ಈ ಕುಂಭಾಭಿಷೇಕದ ನಂತರ ಉತ್ತಮ ಮಳೆ ಬೆಳೆಯಾಗುತ್ತದೆ ಎಂಬುದು ಗ್ರಾಮದವರ ನಂಬಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವುದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ ಎಂದರು. ಸ್ವಾಮಿ ತರ್ಷಘಟ್ಟ ಈ ಪುರಾತನ ಕಾಲದಿಂದ ನಮ್ಮ ತಂದೆಯವರ ನಮ್ಮ ತಾತನ ಕಾಲದಿಂದ ಈ ಕುಂಭಾಭಿಷೇಕ ನಡ್ಕೊಂಡು ಬರ್ತಾ ಇದೆ. ನಮ್ಮ ಊರಿನ ಪ್ರತಿ ಹಿರೀಕರು ಪ್ರತಿಯೊಬ್ಬರೂ ಈ ಟೈಮ್ ಬಂದರೆ, ಮಳೆಗಾಲ ಬಂದರೆ ಈ ಮಳೆಗಾಲದ ಟೈಪ್ನಲ್ಲಿ ಮಾಡಲೇಬೇಕು, ರೈತರಿಗೆ ತೊಂದರೆ ಆಗುತ್ತೆ ಅಂತ ನಾವೆಲ್ಲ ಸೇರಿ ಹುಮ್ಮಸ್ಸಿನ ಹುಡುಗರೆಲ್ಲ ಸೇರಿ ಊರಿನ ಗ್ರಾಮಸ್ಥರನ್ನೆಲ್ಲ ನಾವು ತಮಟೆ ಹೊಡಿಸಿ ಎಲ್ಲರನ್ನೂ ಬರಮಾಡಿಕೊಂಡು ಸಂತೋಷದಿಂದ ಮಾಡಿದ್ದೀವಿ. ಇದು ಎಲ್ಲರಿಗೂ ಒಂದು ಸಂತಸದ ಬುದ್ಧಿ, ಎಲ್ಲರಿಗೂ ಸಂತೋಷ ಆಗಿದೆ. ಅದರಿಂದ ನೋಡೋಣ ಮುಂದಿನ ದಿನದಿಂದ ಸಂತೋಷವಾಗಿ ನಮಗೆ ಮಳೆ ಬೆಳೆ ಆದರೆ ರೈತರಿಗೆಲ್ಲರಿಗೂ ಸಂತೋಷ ಅಂತೇಳಿ ನಾನು ತರ್ಷಘಟ್ಟರ ಮುಖಂಡರುಗಳ ಕಡೆಯಿಂದ ಗ್ರಾಮಸ್ಥರ ಮಳೆ ಬೆಳೆ. ಇನ್ನು ಗ್ರಾಮದ ಹಿರಿಯರಾದ ತಿಮ್ಮಯ್ಯ ಮಾತನಾಡಿ, ದೇವಾಲಯದ ಅರ್ಚಕರ ಸಹಕಾರದಿಂದ ಮೂಲ ಸ್ವಾಮಿಗೆ ಅಭಿಷೇಕ, ಮಂಗಳ ವಾದ್ಯಗಳೊಂದಿಗೆ ದೇವಾಲಯದ ಶಿಖರಕ್ಕೆ ಅಭಿಷೇಕ, ಸಂಜೆ ಉತ್ಸವ, ಗ್ರಾಮದವರೆಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ಕೈಗೊಂಡಿದ್ದೇವೆ. ಗ್ರಾಮದ ಹಿರಿಯರ ಮಾರ್ಗದರ್ಶನ, ಕಿರಿಯರ ಸಮಾಗಮದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಎಂದರು. ಕಾಲದಿಂದನೂ ಅಷ್ಟೇ ಇದು ನಾವು ಅವತ್ತಿಂದನೂ ನಡೆಸ್ಕೊಂಬಂದು ನಾವು ನಮ್ಮ ತಂದೆಯವ್ರ ಕಾಲದಿಂದನೂ ವ್ಯವಸ್ಥೆ ಮಾಡೋ. ಈಗ 40 ವರ್ಷದಿಂದ ನಾವು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಭಗವಂತ ನಮಗೆ ಸಂತುಷ್ಟಾಗೆ ಆರೋಗ್ಯ, ಐಶ್ವರ್ಯ, ಆರೋಗ್ಯ ಕೊಟ್ಕೊಂಡು ಕಾಪಾಡ್ಕೊಂಡು ಬಂದವನಿಗೆ. ಏನೇನು ಪೂಜೆ ಮಾಡಿಸಿದ್ರೆ ಇವತ್ತು? ಸರ್, ಇವತ್ತು ಅಭಿಷೇಕ, ಮೇಲಾಭಿಷೇಕ, ಕುಂಭಾಭಿಷೇಕ, ಆಮೇಲೆ ಈಗ ಒಳಗಡೆ ಗರ್ಭಗುಡಿ ಪೂಜೆ ಇದೆಲ್ಲ ಮಾಡಿಸ್ಕೊಂಡು ನಾವು ದೇವರ ಪ್ರತಿಷ್ಠಾಪನೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.
ಸಚಿವ ಸಂಪುಟ ವಿಸ್ತರಣೆ ವೇಳೆ ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದ ಅಡಿಯಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಚಿಂತಾಮಣಿ ತಾಲೂಕಿನ ಯಾದವ ಜನಾಂಗದ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯಾದವ ಜನಾಂಗದ ಮುಖಂಡರು, ಕಳೆದ 23 ವರ್ಷಗಳಿಂದ ಯಾವುದೇ ಸರ್ಕಾರಗಳು ಯಾದವ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುಮಾರು ವರ್ಷಗಳಿಂದ ಜನಾಂಗದಲ್ಲಿ ಶಾಸಕರಾಗಿ ಆಯ್ಕೆಯಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಡಿಟಿ ಶ್ರೀನಿವಾಸ್ ಅವರು ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅಲ್ಲದೆ ಅವರು ರಾಜ್ಯ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ ಎಂದು ಮುಖಂಡರು ವಿವರಿಸಿದರು. ಇನ್ನು ಡಿಟಿ ಶ್ರೀನಿವಾಸ್ ಅವರ ಸುದೀರ್ಘ ರಾಜಕೀಯ ಸೇವೆ ಮತ್ತು ಹಿಂದುಳಿದ ವರ್ಗಗಳ ಸಂಘಟನೆಗೆ ಅವರು ನೀಡಿರುವ ಕೊಡುಗೆಯನ್ನ ಗುರುತಿಸಿ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ರಾಜ್ಯದ ನಾಯಕರಾದ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಈ ಬಾರಿ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ನೀಡಬೇಕೆಂದು ಚಿಂತಾಮಣಿ ತಾಲೂಕು ಯಾದವ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ಸೋನಿಯಾ ಗಾಂಧಿಯವರು, ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ನೂತನವಾಗಿ ಆಯ್ಕೆಯಾಗುತ್ತಿರುವ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಹಾಗೂ ನೂತನ ಮುಖ್ಯಮಂತ್ರಿಗಳ ಡಿಕೆ ಶಿವಕುಮಾರ್ ಅವರ ಮನವಿ ಏನೆಂದರೆ, ಸುಮಾರು 23 ವರ್ಷಗಳಿಂದ ನಮ್ಮ ಯಾದವ ಸಮಾಜಕ್ಕೆ ಯಾವುದೇ ಸರ್ಕಾರವು ಮಂತ್ರಿಮಂಡಲದಲ್ಲಿ ಮಂತ್ರಿ ಪದವಿಯನ್ನು ನೀಡಿಲ್ಲ. ಈಗ ನಮ್ಮ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಡಿಟಿ ಶ್ರೀನಿವಾಸ್ ನಮ್ಮ ಆಗ್ನೇಯ ಮತದಾರ ಕ್ಷೇತ್ರದಲ್ಲಿ 50 ವರ್ಷಗಳಿಂದ ಯಾವುದೇ ಕಾಲದಲ್ಲೂ ಚುನಾಯಿತರಾಗಿಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಡಿಟಿ ಶ್ರೀನಿವಾಸ್ ಅವರು ಚುನಾಯಿತರಾಗಿದ್ದಾರೆ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ಇವರ ಸೇವೆಯನ್ನು ಗುರುತಿಸಿ ಈಗ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ನೀಡುವ ಸಂದರ್ಭ ಬಂದಾಗ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಡಿಟಿ ಶ್ರೀನಿವಾಸರನ್ನು ಆಯ್ಕೆ ಮಾಡಬೇಕೆಂದು ನಮ್ಮ ಚಿಂತಾಮಣಿ ತಾಲೂಕು ಯಾದವ ಸಮಾಜದಿಂದ ಮತ್ತು ನಮ್ಮ ತಾಲೂಕು ಯಾದವ ಸಂಘದಿಂದ ಇವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘದಿಂದ ಬೆಂಗಳೂರು ರಸ್ತೆಯ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ವಿಶೇಷ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘದಿಂದ ಬೆಂಗಳೂರು ರಸ್ತೆಯ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ವಿಶೇಷ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಇತ್ತೀಚಿನ ಚುನಾವಣೆಗಳಲ್ಲಿ ಆಯ್ಕೆಯಾದ ಯಾದವ ಜನಾಂಗದ ಪ್ರಮುಖರನ್ನ ಆತ್ಮೀಯವಾಗಿ ಗೌರವಿಸಲಾಯಿತು. ಪ್ರಾಥಮಿಕ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಕೆ ರಮಣಪ್ಪ, ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎಂವಿ ಜಯದೇವ, ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಭಾಜನರಾದ ಎಂಎಸ್ ಶ್ರೀನಿವಾಸಪ್ಪ, ಅಲೆಮಾರಿ ಮತ್ತು ಆರೆ ಅಲೆಮಾರಿ ಜಿಲ್ಲಾ ನಾಮನಿರ್ದೇಶಕ ಸದಸ್ಯರಾಗಿ ಆಯ್ಕೆಯಾದ ಕೆ ಆಂಜಿನಪ್ಪ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ನಿಯುಕ್ತಿಗೊಂಡ ಶ್ರೀನಿವಾಸ್ ರವರನ್ನ ಸಂಘದಿಂದ ಗೌರವಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಯಲ್ಲಿ ಜಯಗಳಿಸಿ ಯಾದವ ಜನಾಂಗಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಅವರು ಶ್ಲಾಘಿಸಿದರು. ವಿವಿಧ ಶಾಲೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಮುಂದೆಯೂ ಸಮಾಜಕ್ಕೆ ಮತ್ತಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದರು. ಇದೇ ಥರ ಎಲ್ಲರೂ ನಮ್ಮ ಯಾದವ ಸಂಘಕ್ಕೆ ಎಲ್ಲರೂ ಒಂದು ಮೀಟಿಂಗ್ಗಾಗಲಿ ಏನೇ ಒಂದು ಕೆಲಸ ಕಾರ್ಯಗಳಿರಲಿ ದಯವಿಟ್ಟು ವೈಯಕ್ತಿಕವಾಗಿ ಎಲ್ಲರೂ ಅಟೆಂಡ್ ಮಾಡಿ ನಮ್ಮ ತಿಳಿದಿರೋರು ಯಾರಾದರೂ ಈ ಥರ ಪ್ರಶಸ್ತಿಗಳಾಗಲಿ ಒಳ್ಳೆಯ ಉತ್ತಮ ಸೇವೆಗಳು ಮಾಡೋರಾಗಲಿ ನಮಗೆ ತಿಳಿಸಿದ್ರೆ ನಮ್ಮ ಕೈಲಾದಷ್ಟು ಅವರಿಗೆ ಪ್ರೋತ್ಸಾಹ ನೀಡಲು ನಾವು ಪ್ರಯತ್ನ ಮಾಡ್ತೀವಿ ಅಂತ ನಮ್ಮ ಯಾದವ ಸಂಘದ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಬೆಳೆಸೋಣ, ಯಾದವ ಸಂಘವನ್ನು ಕಟ್ಟೋಣ ಅಂತ ನನ್ನ ಒಂದು ಮನಸ್ಥಿತಿ ಇದೆ. ಎಲ್ಲರೂ ಸಹಾಯ ಮಾಡಬೇಕು ಅಂತ ಈ ಮೂಲಕ ಇನ್ನು ಜಿಲ್ಲಾ ಅಲೆಮಾರಿ ಮತ್ತು ಆರೆ ಅಲೆಮಾರಿ ಜನಾಂಗದ ಜಿಲ್ಲಾ ನಿರ್ದೇಶಕ ಸದಸ್ಯರಾಗಿ ನೇಮಕಗೊಂಡಿರುವ ಆಂಜನಪ್ಪ ಮತ್ತು ಅವರ ಪತ್ನಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ
ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ
ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಅವರಿಗೆ ನೂತನ ಸಂಪುಟದಲ್ಲಿ ಸಚಿವ ಸ್ಥಾನ ಲಭಿಸಲು ಕಾಂಗ್ರೆಸ್ ಮುಖಂಡ ಚಂದ್ರಾರೆಡ್ಡಿ ನೇತೃತ್ವದಲ್ಲಿ ನೂರಾರು ಮುಖಂಡರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಬಂಗಾರಪೇಟೆ ಆಂಜನೇಯ ಸ್ವಾಮಿ ದೇಗುಲ, ದರ್ಗಾ ಮತ್ತು ಚರ್ಚ್ನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು. ಕೋಲಾರ ಜಿಲ್ಲೆಯ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಲಾಗಿದ್ದು, ದೇವಸ್ಥಾನದ ಎದುರು 101 ತೆಂಗಿನಕಾಯಿ ಈಡುಗಾಯಿ ಒಡೆದ ಕಾಂಗ್ರೆಸ್ ಮುಖಂಡರು ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಸ್ಥಾನ ನೀಡುವಂತೆ ಒತ್ತಾಯಿಸಲು ಎಸ್ಸಿ ಕೋಟಾದಲ್ಲಿ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡಲಿ ಎಂದು ಆಗ್ರಹಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಥಾರ್ ಕಾರು ಆಟೋಗೆ ಡಿಕ್ಕಿ, ಆಟೋದಲ್ಲಿದ್ದ 6 ಜನ ಸ್ಥಳದಲ್ಲೇ ಸಾವು. ಬಾಗೇಪಲ್ಲಿ ಹೊರವಲಯದ ಸುಂಕುಲಮ್ಮ ದೇವಾಲಯದ ಬಳಿ ಭೀಕರ ಅಪಘಾತ. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸ ಮುಗಿಸಿ ಬರುತ್ತಿದ್ದ ಅಮಾಯಕರು ಬಲಿ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ರಾಜ್ಯಮಟ್ಟದ ಕಾರ್ಯಕ್ರಮ ಯಶಸ್ವಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ಹಲವರು ಭಾಗಿ. ಪತ್ರಕರ್ತರು ಪ್ರಶ್ನೆ ಮಾಡುವುದು ಕಲಿಯಲು ಬೊಮ್ಮಾಯಿ ಸಲಹೆ. ಕುಡುಕ ಗಂಡನನ್ನ ಸಹಿಸಲಾರದೆ ಕೆರೆಗೆ ಹಾರಿ ಗೃಹಿಣಿ ಆತ್ಮಹತ್ಯೆ. ಗಂಡನ ಮದ್ಯ ವ್ಯಸನದಿಂದ ಬೇಸತ್ತು ಜೀವ ಬಿಟ್ಟ ವಿವಾಹಿತ ಮಹಿಳೆ. ಮದ್ಯ ವ್ಯಸನಕ್ಕೆ ಬಲಿಯಾಯಿತು ಅಮಾಯಕ ಮಹಿಳೆಯ ಜೀವ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.